ಶಾಸಕ ಸ್ಥಾನದಿಂದ ಜನಾರ್ದನ್ ರೆಡ್ಡಿ ಅನರ್ಹ. ರಾಜಕೀಯವಾಗಿ ಅನಾಥವಾದ ಗಂಗಾವತಿ ಕ್ಷೇತ್ರ. 6 ತಿಂಗಳಿನಲ್ಲಿ ಗಂಗಾವತಿಗೆ ಬೈ ಎಲೆಕ್ಷನ್. ಶಾಸಕ ಸ್ಥಾನದಿಂದ ಜನಾರ್ದನ್ ರೆಡ್ಡಿ ಅನರ್ಹ. ರಾಜಕೀಯವಾಗಿ ಅನಾಥವಾದಂತಹ ಗಂಗಾವತಿ ಕ್ಷೇತ್ರ. 6 ತಿಂಗಳಿನಲ್ಲಿ ಗಂಗಾವತಿಯಲ್ಲಿ ಬೈ ಎಲೆಕ್ಷನ್ ಸಾಧ್ಯತೆ. ರೆಡ್ಡಿ ಸ್ಥಾನದ ಮೇಲೆ ಟವಲ್ ಹಾಕಲು ಶುರು ಲಾಭಿ. ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸಲು ಹಲವರ ತಯಾರಿ ಕೂಡ ನಡೆದಿದೆ. ರೆಡ್ಡಿಯ ಹೈಕೋರ್ಟ್ ಭವಿಷ್ಯಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಗಂಗಾವತಿ ಮೇಲೆ ಯಾರೆಲ್ಲ ಕಣ್ಣು ಹಾಕ್ತಾ ಇದ್ದಾರೆ ಗೊತ್ತಾ? ಇದು ನಮ್ಮ ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ವೀಕ್ಷಕರೇ, ಜನಾರ್ದನ್ ರೆಡ್ಡಿ ಅವರ ಆ ಒಂದು ಸ್ಥಾನಕ್ಕೆ ಯಾರೆಲ್ಲ ಕಣ್ಣು ಹಾಕ್ತಾ ಇದ್ದಾರೆ? ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿ ತೆಲಂಗಾಣದ ಚಂಚಲಗೂಡು ಜೈಲು ಸೇರಿರುವ ಜನಾರ್ದನ್ ರೆಡ್ಡಿ ಅನರ್ಹಗೊಂಡಿರುವಂತಹ ಶಾಸಕ ಸ್ಥಾನವನ್ನ ಕಳೆದುಕೊಂಡ್ರೆ ಉಪಚುನಾವಣೆ ಅಂತೂ ಪಕ್ಕ ಫಿಕ್ಸ್ ಆಗಿದೆ. ಅದಕ್ಕೆ ತುಂಬಾ ಜನ ಗಂಗಾವತಿ ಕ್ಷೇತ್ರಕ್ಕೆ ಟವಲ್ ಹಾಕ್ತಾ ಇದ್ದಾರೆ. ಜೈಲು ಶಿಕ್ಷೆ ಹಾಗೂ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿದ್ದನ್ನ ಪ್ರಶ್ನಿಸಿ ರೆಡ್ಡಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಒಂದು ವೇಳೆ ಎರಡಕ್ಕೂ ತಡೆ ಲಭಿಸಿದ್ರೆ ಉಪಚುನಾವಣೆ ಸಾಧ್ಯತೆ ಕಡಿಮೆಯಾಗಿದೆ. ಒಂದೊಮ್ಮೆ ನ್ಯಾಯಾಲಯ ವ್ಯತಿರಿಕ್ತ ಆದೇಶವನ್ನ ನೀಡಿದ್ರೆ ಗಂಗಾವತಿ ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಅವರ ಫ್ಯಾಮಿಲಿಯಿಂದಲೇ ಯಾರಾದ್ರೂ ನಿಂತುಕೊಳ್ಬೇಕಾಗುತ್ತೆ. ಗಂಗಾವತಿಯ ಮೇಲೆ ಯಾರೆಲ್ಲ ಕಣ್ಣು ಹಾಕಿದ್ದಾರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಜೈಲಿಗೆ ಹೋದ್ರು ಕ್ಷೇತ್ರದ ಮೇಲಿನ ಹಿಡಿತ ಸಡಿಲಕ್ಕೆ ರೆಡ್ಡಿ ಇಲ್ಲ ತಯಾರಿ. ತನ್ನ ಪತ್ನಿ ಅರುಣಾ ಲಕ್ಷ್ಮಿಯನ್ನ ಕಣಕ್ಕಿಳಿಸಲು ಜನಾರ್ದನ್ ರೆಡ್ಡಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಜೈಲಿನಿಂದಲೇ ರಾಜಕೀಯ ಚಕ್ರ ತಿರುಗಿಸಲು ಜನಾರ್ದನ್ ರೆಡ್ಡಿ ಕಸರತ್ತು. ಮೇಲಿನ ಹಿಡಿತಕ್ಕೆ ರೆಡ್ಡಿ ಇಲ್ಲ ತಯಾರಿ. ತಮ್ಮ ಪತ್ನಿ ಅರುಣಾ ಲಕ್ಷ್ಮಿಯನ್ನ ಕಣಕ್ಕಿಳಿಸಲು ಜನಾರ್ದನ್ ರೆಡ್ಡಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಜೈಲಿನಿಂದಲೇ ರಾಜಕೀಯ ಚಕ್ರವನ್ನ ತಿರುಗಿಸಲು ಜನಾರ್ದನ್ ರೆಡ್ಡಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜನಾರ್ದನ್ ರೆಡ್ಡಿ ಕುಟುಂಬಕ್ಕೆ ಬಿಜೆಪಿ ಮಣೆ ಹಾಕುವುದು ಸ್ವಲ್ಪ ಅನುಮಾನವೇ ಆಗಿದೆ. ಪಕ್ಷೇತರವಾಗಿ ಗೆದ್ದು ಬಿಜೆಪಿ ಸೇರಿದಂತಹ ಜನಾರ್ದನ್ ರೆಡ್ಡಿ ಹೀಗಾಗಿ ಬಿಜೆಪಿ ಟಿಕೆಟ್ ಗಿಟ್ಟಿಸಲು ಪರಾಜಿತ ಪಾಪಣ್ಣ ಕೂಡ ಸ್ಕೆಚ್ ಹಾಕಿದ್ದಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಈಗ ಸ್ವಲ್ಪ ಸಂಕಷ್ಟ ಎದುರಾಗಿದೆ. ಆ ಒಂದು ಕ್ಷೇತ್ರದಲ್ಲಿ ಗಂಗಾವತಿ ಎನ್ನುವಂತಹ ಕ್ಷೇತ್ರದಲ್ಲಿ ಅವರು ಪಕ್ಷೇತರವಾಗಿ ನಿಂತಿದ್ರು. ತದನಂತರ ಯಾವುದೇ ಪಕ್ಷದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪಕ್ಷೇತರವಾಗಿ ನಿಂತಿದ್ದಂತಹ ಕ್ಯಾಂಡಿಡೇಟ್ ಅವರಾಗಿತ್ತು. ತದಾದ ನಂತರ ಅವರು ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ. ಈಗ ಅವರು ಜೈಲುವಾಸದಲ್ಲಿದ್ದಾರೆ. ಆದರೂ ಕೂಡ ಜನಾರ್ದನ್ ರೆಡ್ಡಿ ತನ್ನ ಅಧಿಕಾರವನ್ನ ಬಿಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ತಮ್ಮ ಕುಟುಂಬದವರನ್ನೇ ನಿಲ್ಲಿಸೋಕೆ ಸ್ಕೆಚ್ ಹಾಕ್ತಾ ಇದ್ದಾರೆ. ಜೈಲಿಗೆ ಹೋದ್ರೂ ಕೂಡ ಕ್ಷೇತ್ರದ ಮೇಲಿನ ಆಸೆ, ಹಿಡಿತದ ಆಸೆ ಇದೆಯಲ್ಲ, ಆ ಆಸೆಯನ್ನ ಅವರು ಕಳ್ಕೊಳ್ತಾ ಇಲ್ಲ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್
ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಭಾರಿ ಪೈಪೋಟಿ ಶುರುವಾಗಿದೆ. ಇಕ್ಬಾಲ್ ಅನ್ಸಾರಿ, ಸಂಗಣ್ಣ ಕರಡಿ ಇವರ ಇಬ್ಬರ ನಡುವೆ ಬಿಗ್ ಫೈಟ್. ಮಾಜಿ ಎಂಎಲ್ಸಿ ಶ್ರೀನಾಥ್ರಿಂದಲೂ ಕೂಡ ಕೈ ಟಿಕೆಟ್ಗೆ ಲಾಭಿ. ಕಳೆದ ಬಾರಿ ಆಂತರಿಕ ಸಂಘರ್ಷದಿಂದ ಸೋತಿದ್ದಂತಹ ಕಾಂಗ್ರೆಸ್ ಆಡಳಿತ ಪಕ್ಷವಾಗಿರುವ ಕಾರಣ ಸುಲಭ ಗೆಲುವು ನಿರೀಕ್ಷೆ ಮಾಡಬಹುದು. ಚನ್ನಪಟ್ಟಣದಲ್ಲಾಯ್ತಲ್ಲ, ಹಂಗೆ ಆಗುತ್ತೆ. ಯಾರಿಗೆ ಮಣೆ ಹಾಕಲಿದೆ ಕಾಂಗ್ರೆಸ್ ಹೈಕಮಾಂಡ್? ಎಸ್, ಈಗ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್. ಆ ಒಂದು ಕಾರಣಕ್ಕೆ ಎಲ್ಲೇ ಬೈ ಎಲೆಕ್ಷನ್ ಆದ್ರೂ ಕೂಡ ಕಾಂಗ್ರೆಸ್ಗೆ ಗೆಲ್ಲುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ನಾನೇನು ಹೇಳ್ತಾ ಇದ್ದೆ ಅಂತಂದ್ರೆ, ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಮಾತನಾಡ್ತಾ ಇದ್ದೆ. ಜನಾರ್ದನ್ ರೆಡ್ಡಿ ಅವರು ಜೈಲಿನಲ್ಲಿದ್ರೂ ಕೂಡ ತನ್ನ ಹೆಂಡತಿಯನ್ನ ಕಣಕ್ಕೆ ಇಳಿಸುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈಗ ಅವರೇನಾದ್ರೂ ಬಿಜೆಪಿಯಿಂದ ಹೆಂಡತಿಯನ್ನ ನಿಲ್ಲಿಸಿದ್ರೆ ಅಥವಾ ಪಕ್ಷೇತರವಾಗಿ ಹೆಂಡತಿಯನ್ನ ನಿಲ್ಲಿಸಿದ್ರೆ, ಈಗ ಕಾಂಗ್ರೆಸ್ ಅವರು ಯಾರು ಆ ಒಂದು ಕ್ಷೇತ್ರಕ್ಕೆ ಇವರ ಹೆಂಡತಿ ಅಪೋಸಿಟ್ ಆಗಿ ನಿಲ್ತಾರೆ ಎನ್ನುವಂತಹ ಬಗ್ಗೆ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಅಲ್ಲಿ ಇಕ್ಬಾಲ್ ಅನ್ಸಾರಿ, ಸಂಗಣ್ಣ ಕರಡಿ ಅವರ ನಡುವೆ ಬಿಗ್ ಫೈಟ್ ಆಗ್ತಾ ಇದೆ. ಮಾಜಿ ಎಂಎಲ್ಸಿ ಶ್ರೀನಾಥ್ರಿಂದಲೂ ಕೂಡ ಆ ಒಂದು ಟಿಕೆಟ್ಗೆ ಲಾಭಿ ಶುರುವಾಗಿದೆ. ಕಳೆದ ಬಾರಿ ಏನಾಗಿತ್ತು ಅಂತ ಅಂದ್ರೆ, ಆಂತರಿಕ ಸಂಘರ್ಷದಿಂದ ಕಾಂಗ್ರೆಸ್ ಆ ಒಂದು ಕ್ಷೇತ್ರದಲ್ಲಿ ನೆಲ ಕಚ್ಚಿತ್ತು. ಆದ್ರೆ ಈ ಸಲ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ನೀವು ನೋಡಿರಬಹುದು ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಏನಾಯ್ತು ಎನ್ನುವಂಥದ್ದು. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತು. ಯಾಕಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಈಗ ಆಲ್ರೆಡಿ ಇದೆ. ತುಂಬಾ ಹೇಳಬೇಕು ಅಂತಂದ್ರೆ, ಕಾಂಗ್ರೆಸ್ ಯಾವ ಒಂದು ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುತ್ತೋ ಅದೇ ಪಕ್ಷದ ಸ್ಪರ್ಧಿ ಅಥವಾ ಅದೇ ಪಕ್ಷದ ಒಬ್ರು ಬೈ ಎಲೆಕ್ಷನ್ ನಲ್ಲಿ ಗೆಲ್ಲೋದಂತೂ ಪಕ್ಕ. ಇದು ಇತಿಹಾಸ. ಆ ಇತಿಹಾಸವನ್ನ ಈ ಸಲ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ತಿರ್ಚಲಾಗತ್ತಾ, ಏನೋ ಉಲ್ಟಾ ಆಗುತ್ತಾ, ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. 6 ತಿಂಗಳಲ್ಲಿ ಬೈ ಎಲೆಕ್ಷನ್ ಕೂಡ ನಡೀಬಹುದು ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.